ಫ್ರೆಂಡ್ಸ್, ನಿನ್ನೆ ಬಿಗ್ ಬಾಸ್ ಅಲ್ಲಿ ಏನೇನಾಯ್ತು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಒಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ಬಂದಿರೋರು ಎಲ್ಲರೂ ಕೂಡ ಸೀಸನ್ 10 ಸಿಕ್ಕಾಪಟ್ಟೆ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ ಅಂತಾನೆ ಕಾಣಿಸ್ತದೆ. ಯಾಕಪ್ಪ ಅಂತಂದ್ರೆ ಇನ್ನು ಬಿಗ್ ಬಾಸ್ ಅವರು ಟಾಸ್ಕ್ ಸ್ಟಾರ್ಟ್ ಮಾಡೇ ಇಲ್ಲ. ಅವಾಗ್ಲೇ ಇವರು ಒಂದು ಸ್ಟ್ರಾಟಜಿಗಳನ್ನ ಮತ್ತೆ ಇವರು ಬಿಗ್ ಬಾಸ್ ಆ ತರ ಮಾಡ್ತಾರೆ, ಈ ತರ ಒಂದು ಕಟ್ ಮಾಡ್ತಾರೆ ಅನ್ಕೊಂಡು ಇವ್ರೇ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದಾರೆ ಅಂತಾನೆ ಹೇಳ್ಬಹುದು. ಬಟ್ ಇಷ್ಟೊಂದು ಸೀಸನ್ 10 ಎಷ್ಟು ಒಂದು ಇವ್ರ ಮೇಲೆ ಪ್ರಭಾವ ಬೀರಿದೆ ಅಂತಂದ್ರೆ ಲಿಟ್ರಲಿ ಈ ಸೀಸನ್ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗುತ್ತೆ ಅಂತಾನೆ ಹೇಳ್ಬೋದು. ಆ ತರ ಒಂದು ಇವರು ಎಲ್ಲ ಫಿಕ್ಸ್ ಆಗ್ಬಿಟ್ಟು ಬಂದ್ಬಿಟ್ಟಿದ್ರ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಸ್ಟಾರ್ಟ್ ಆದ ತಕ್ಷಣ ಏನಪ್ಪಾ ಆಗುತ್ತೆ ಅಂತಂದ್ರೆ ಅದೇ ಏನೊಂದು ನಿನ್ನೆದೊಂದು ಕಂಟಿನ್ಯೂಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಗೌತಮಿ ಅವರು ವಿಗ್ ಅನ್ನ ರಿಮೂವ್ ಮಾಡ್ತಾರೆ. ರಿಮೂವ್ ಮಾಡ್ಬಿಟ್ಟು ಇದು ನಂದು ಹೊಸ ಅಧ್ಯಾಯ ಅಂತ ಹೇಳ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್ ನಿನ್ನೆ ಒಂದು ಎಪಿಸೋಡು. ಅದಾದ್ಮೇಲೆ ಮತ್ತೆ ಒಂದಿಷ್ಟು ಮಾತುಕತೆಗಳು ಅದು ಇದು ನಡೀತಾ ಇರುತ್ತೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಏನಪ್ಪಾ ಆಗುತ್ತೆ ಅಂತಂದ್ರೆ ಇಲ್ಲಿ ಒಂದು ಯಾರೆಲ್ಲ ಅಬ್ಸರ್ವ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ಜಗದೀಶ್ ಅವರು ಸಿಕ್ಕಾಪಟ್ಟೆ ಒಂದು ಹೈಪರ್ ಆಗಿದ್ರ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಅಲ್ಲಿ. ಹಾಗೆ ಒಂದು ಚಿಕ್ಕದಾಗಿ ಸ್ಪಾರ್ಕ್ ಕೂಡ ಆಗುತ್ತೆ, ಜಗಳ ಕೂಡ ಒಂದು ಕಾರಣ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನೊಂದು ಮೇಜರ್ ಅಪ್ಪ ಏನಪ್ಪ ಹೇಳೋದು ಅಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಅಳೋದು ಸ್ಟಾರ್ಟ್ ಮಾಡಿರೋದು ಒಂದು ಗೌತಮಿ ಜಾಧವ್ ಅಂತಾನೆ ಹೇಳ್ಬೋದು. ಕಣ್ಣಲ್ಲಿ ನೀರ್ ಹಾಕ್ತಾ ಅವರು ವಿಗ್ ಅನ್ನ ರಿಮೂವ್ ಮಾಡ್ತಾರೆ. ಫಸ್ಟ್ ಅಳೋದು ಅವರೇ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಈ ಸೀಸನ್ ಅಲ್ಲಿ. ಇನ್ನೊಂದೇನಪ್ಪ ಅಂತಂದ್ರೆ ಒಂದು ಜಗದೀಶ್ ಅವರು ಒಂದು ಸಿಕ್ಕಾಪಟ್ಟೆ ಒಂದು ಹೈಪರ್ ಆಗಿರ್ತಾರೆ ಅಂತ ಹೇಳಿದ್ನಲ್ವಾ, ಇದೇ ಹೈಪರ್ ಕೊನೆವರೆಗೂ ಇರ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ. ಆಮೇಲೆ ಏನಾಗುತ್ತಪ್ಪ ಅಂತಂದ್ರೆ ಟಾಸ್ಕ್ ಅನ್ನ ಕೊಟ್ಟಿರಲ್ಲ. ಭವ್ಯ ಅವ್ರು ಇದಾರಲ್ಲ, ಅವ್ರು ಬಂದ್ಬಿಟ್ಟು ಧನರಾಜ್ ಅವ್ರ ಹತ್ರ ಮತ್ತೆ ಕ್ಯಾಮ್ರಾ ಹತ್ರ ಹೇಳ್ತಾ ಇರ್ತಾರೆ, ಬಿಗ್ ಬಾಸ್ ನಾವು ಸ್ವರ್ಗದಲ್ಲಿ ಇದೀವಿ, ಅವ್ರು ನರಕದಲ್ಲಿದ್ದಾರೆ, ಏನಾದ್ರು ಟಾಸ್ಕ್ ಕೊಡಿ, ನಾವು ಕೆಲಸ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಬಿಗ್ ಬಾಸ್ ಅವರು ಟಾಸ್ಕ್ ಕೊಡ್ತಾರೆ. ನರಕದಲ್ಲಿ ಇರೋರೆಲ್ಲ ಬಂದ್ಬಿಟ್ಟು ಅಂದ್ರೆ ಯಾರ್ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅವ್ರು ಬಂದ್ಬಿಟ್ಟು ಸ್ವರ್ಗದಲ್ಲಿ ಇರೋರ ಮನೆಯಲ್ಲಿ ಕೆಲಸಗಳನ್ನ ಮಾಡಬೇಕು ಅಂತ ಈ ತರ ಹೇಳಿದ ತಕ್ಷಣ ಏನಾಗುತ್ತೆ ಅಂದ್ರೆ, ನರಕದಲ್ಲಿ ಇರೋರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸ್ಟ್ರಾಟಜಿ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನೋಡಿ, ನೀವು ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡಬಾರ್ದು, ಹಾಗೆ ಹೀಗೆ ಅಂತ ಒಂದು ಸ್ಟ್ರಾಟಜಿನ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಂತಾನೆ ಹೇಳ್ಬೋದು. ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಲಿಟ್ರಲಿ ಇವರು ಸೀಸನ್ 10 ಮತ್ತೆ ಸಿಕ್ಕಾಪಡೆ ಒಂದು ಫಾಲೋ ಮಾಡ್ತಿದ್ರ ಅಂತ ಅನ್ಸುತ್ತೆ. ಇದು ಆಗಿರ್ಬೋದು. ಇದಾದ್ಮೇಲೆ ಏನಾಯ್ತು, ಸುರೇಶ್ ಅವರು ಕೂಡ ಒಂದು ಸ್ಟ್ರಾಟಜಿ ಮಾಡಿರ್ತಾರೆ, ಬಟ್ ಅವರಲ್ಲಿ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಚೈತ್ರಾ ಕುಂದಾಪುರ್ ಅವರು ಒಂದು ಸಿಕ್ಕಾಪಟ್ಟೆ ಏನು ಕೆಲಸ ಮಾಡಬಾರ್ದು ಅನ್ಕೊಂಡು ಇವ್ರೇನೋ ಒಂದು ಸ್ವರ್ಗಕ್ಕೆ ಹೋಗ್ತಾರೆ. ಅಲ್ಲಿ ಅದೇ ತರನೇ ಇವರು ನಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಬಟ್ ಇದು ಜಾಸ್ತಿ ಆಯ್ತು ಅಂತಾನೆ ಅನ್ಸುತ್ತೆ ಎಲ್ಲರಿಗೂ ಕೂಡ. ಯಾಕೆ ಇವರು ಚೈತ್ರ ಅವ್ರು ಈ ತರ ಮಾಡ್ತಿದ್ರ ಅಂತ ಸ್ವರ್ಗದಲ್ಲಿ ಇರೋರಿಗೆ ಗೊತ್ತಾಗಲ್ಲ ಅದು. ಓಕೆ, ಚೈತ್ರ ಅವರು ಮೋಸ್ಟ್ಲಿ ಈ ತರ ಒಂದು ಸ್ಟ್ರಾಟಜಿನ ಮಾಡ್ಕೊಂಡ್ ಬಂದ್ರ ಏನು ಅನ್ಕೊಂಡು ಯಾರಿಗೂ ಗೊತ್ತಾಗಲ್ಲ. ಬಟ್ ಇವ್ರು ಸುಮ್ಮನೆ ಇಲ್ಲಿ ಜಗಳಗಳು ಅದು ಇದು ಅಂತ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಇನ್ನೊಂದೇನಪ್ಪ ಹೇಳ್ಬೇಕು ಅಂತಂದ್ರೆ, ಯಮುನಾ ಅವರು ಕೂಡ ಸಿಕ್ಕಾಪಟ್ಟೆ ಒಂದು ಹೈಪರ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಈ ಸೀಸನ್ ಅಲ್ಲಿ. ಕಾರ್ ನೋಡ್ಬೇಕು ಎಷ್ಟು ದಿವಸದವರೆಗೂ ಜರ್ನಿ ಮಾಡ್ತಾರಂತ. ತುಂಬಾ ಸೈಲೆಂಟ್ ಆಗಿರೋದು ಯಾರಪ್ಪ ಅಂತಂದ್ರೆ ಹಂಸ ಅವರು ಬಂದ್ಬಿಟ್ಟು ತುಂಬಾ ಎಲ್ಲೂ ಜಾಸ್ತಿ ಮಾತಾಡ್ಲಿಲ್ಲ. ಅವರು ಸ್ವಲ್ಪ ಸೈಲೆಂಟ್ ಇದ್ರು. ಮತ್ತೆ ಗೌತಮಿ ಅವರು ಕೂಡ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಅಷ್ಟೊಂದು ಕಾಣಿಸ್ಲಿಲ್ಲ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದು ಯಾರಪ್ಪ ಅಂತಂದ್ರೆ, ಜಗದೀಶ್ ಅವರು ಏನೊಂದು ಯಾರಿಗೆ ಚೈತ್ರ ಅವರಿಗೆ ಟಾಸ್ಕ್ ಕೊಟ್ಟಿದ್ರು, ಆ ಟಾಸ್ಕ್ ಅನ್ನ ಕರೆಕ್ಟ್ ಆಗಿ ಮಾಡಿಲ್ಲ ಅನ್ಕೊಂಡು ಜಗದೀಶ್ ಅವರೇ ಹೋಗ್ಬಿಟ್ಟು ಮತ್ತೆ ಬಾತ್ರೂಮ್ ಸಿಂಕ್ ಎಲ್ಲ ವಾಶ್ ಮಾಡ್ತಾ ಇದ್ರು. ಅದಕ್ಕೂ ಕೂಡ ಅಲ್ಲಿ ಒಂದು ಸ್ವಲ್ಪ ಸ್ಪಾರ್ಕ್ ಆಯ್ತು ಅಂತಾನೆ ಹೇಳ್ಬೋದು. ಮತ್ತೆ ಎಲ್ಲ ಲಾಸ್ಟ್ ಟಾಸ್ಕ್ ಎಲ್ಲ ಮುಗಿದ್ಮೇಲೆ ಕೂತ್ಕೊಂಡು ಈ ತರ ಜಗದೀಶ್ ಅವ್ರ ಮೇಲೆ ನೀವು ಈ ತರ ಮಾಡಬಾರ್ದಾಗಿತ್ತು, ಆ ತರ ಯಾಕೆ ಮಾಡಿದ್ರಿ, ಈ ತರ ಯಾಕೆ ಮಾಡಿದ್ರಿ ಅನ್ಕೊಂಡು ಒಬ್ಬೊಬ್ರು ಹೇಳ್ಬೇಕಾದ್ರೆ ಜಗದೀಶ್ ಅವರು ಸ್ಟಾರ್ಟ್ ಮಾಡಿದ್ರು, ಇದೆಲ್ಲ ನನ್ನ ಹತ್ರ ನಡೆಯಲ್ಲ ಅಂತಾನೆ ಹೇಳ್ತಾ ಇದ್ರು. ನೋಡ್ಬೇಕು, ಒಳ್ಳೆ ಮಜವಾಗಿರುತ್ತೆ ಈ ಸೀಸನ್ ಅಂತೂ, ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ಬಟ್ ಇವ್ರೇನು ನರಕದಲ್ಲಿ ಇರೋರೇನೋ ಒಂದಿಷ್ಟು ಜನ ಒಂದು ಪ್ಲಾನ್ ಮಾಡ್ಕೊಂಡಿದ್ರು. ನೋಡ್ಬೇಕಾಗುತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ ಯಾವ ತರ ಇರುತ್ತೆ ಅಂತ, ಕಂಟಿನ್ಯೂಷನ್ ಯಾವ ತರ ಇರುತ್ತೆ ಅಂತ ನೋಡ್ಬೇಕಾಗುತ್ತೆ. ಗೈಸ್, ನಿಮ್ಗೆ ಏನ್ ಅನ್ಸಿತ್ತು ನಿನ್ನೆ ಒಂದು ಎಪಿಸೋಡ್ ನೋಡಿ, ಏನ್ ಅನ್ಸಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫೇವ್ರೇಟ್ ಯಾರು ಅಂದ್ರೆ, ಇದು ಟೂ ಅರ್ಲಿ ಅಂತಾನೆ ನಾನು ಅನ್ಕೊಳ್ತೀನಿ. ಯಾಕಪ್ಪ ಅಂದ್ರೆ ಇಷ್ಟು ಬೇಗ ಫೇವ್ರೇಟ್ ಆಗೋದು ತುಂಬಾ ಕಷ್ಟ. ಆದ್ರೂ ಕೂಡ ಕೆಲವೊಬ್ಬರಿಗೆ ಫೇವ್ರೇಟ್ ಅಂತಾನೆ ಇರ್ತಾರಲ್ವಾ.
ಹಾಗಾಗಿ ನಿಮ್ಮ ಫೇವ್ರೇಟ್ ಯಾರು ಅಂತ ಕಮೆಂಟ್ ಮಾಡಿ ಗೈಸ್. ಓಕೆ, ಇನ್ನೊಂದೇನಪ್ಪ ಅಂತಂದ್ರೆ ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರ ಪ್ಲೀಸ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ತರ ಇನ್ನು ಮುಂದೆ ಡೈಲಿ ರಿವ್ಯೂ ಬರ್ತಾ ಇರುತ್ತೆ ಬಿಗ್ ಬಾಸ್ದು. ಥ್ಯಾಂಕ್ ಯು ಸೋ ಮಚ್.